ಸ್ನೇಹಿತರೆ ನಮಸ್ಕಾರ. MR ಅಲರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೊಸ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಇಲ್ಲಿ ಟೋಟಲ್ ಆಗಿ 4500 ಅಪ್ರೆಂಟಿಸ್ ಪೋಸ್ಟ್ಗಳು ಇವೆ. ಸೊ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು, ಹಾಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಮತ್ತು ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮತ್ತು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನ ಎಷ್ಟಿರುತ್ತೆ, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈಗ ಈ ಒಂದು ಹುದ್ದೆಯ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನೋಡಿ, ನೋಟಿಫಿಕೇಶನ್ ಪ್ರಕಾರ ಸಂಸ್ಥೆ ಹೆಸರು ಬಂದುಬಿಟ್ಟು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಈ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನೋಡಿ ಅಪ್ರೆಂಟಿಸಸ್ ಅಂತ ಹೇಳಿ ಒಟ್ಟು 4500 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾ ಇರುತ್ತೆ. ನೋಡಿ, ಪರ್ ಮಂತ್ ಸ್ಯಾಲ್ರಿ ಬಂದುಬಿಟ್ಟು 15,000 ತಿಂಗಳ ವೇತನ ನಿಮಗೆ ನೀಡಲಾಗುತ್ತೆ. ಈಗ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಏನು 4500 ಪೋಸ್ಟ್ಗಳನ್ನು ಹೊರಡಿಸಿದ್ದಾರೆ, ಅವುಗಳನ್ನು ಇಲ್ಲಿ ಸ್ಟೇಟ್ ವೈಸ್ ಹಂಚಿಕೆ ಮಾಡಿದ್ದಾರೆ. ಈಗ ಯಾವ ಸ್ಟೇಟ್ ಅಂದರೆ ಯಾವ ರಾಜ್ಯಕ್ಕೆ ಎಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅಂತ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್, ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಆಂಧ್ರ ಪ್ರದೇಶದಲ್ಲಿ 128 ಹುದ್ದೆಗಳು, ಅರುಣಾಚಲ ಪ್ರದೇಶದಲ್ಲಿ 8 ಹುದ್ದೆ, ಹಾಗೆ ಅಸ್ಸಾಮದಲ್ಲಿ 118 ಹುದ್ದೆಗಳು, ಬಿಹಾರದಲ್ಲಿ 433 ಹುದ್ದೆಗಳು, ಹಾಗೆ ಚಂಡೀಗಢದಲ್ಲಿ 9 ಹುದ್ದೆಗಳು, ನಂತರ ಛತ್ತೀಸ್ಗಢ ರಾಜ್ಯದಲ್ಲಿ 114 ಹುದ್ದೆಗಳು, ಹಾಗೆ ದಾದ್ರಾ ಮತ್ತು ನಗರ ಹವೇಲಿ ಇಲ್ಲಿ 1 ಹುದ್ದೆ, ಹಾಗೆ ದಮನ್ ಮತ್ತು ದೀವ್ ಇಲ್ಲಿ ಕೂಡ 1 ಹುದ್ದೆ ಮೀಸಲಿಟ್ಟಿದ್ದಾರೆ. ನಂತರ ಡೆಲ್ಲಿ ಈ ಒಂದು ರಾಜ್ಯದಲ್ಲಿ 97 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಗೋವಾದಲ್ಲಿ 28 ಹುದ್ದೆಗಳು, ಹಾಗೆ ಗುಜರಾತ್ ಇಲ್ಲಿ 305 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ನಂತರ ಹರಿಯಾಣ ರಾಜ್ಯದಲ್ಲಿ 137 ಹುದ್ದೆಗಳು ಖಾಲಿ ಇವೆ. ಹಾಗೆ ಹಿಮಾಚಲ ಪ್ರದೇಶದಲ್ಲಿ 55 ಹುದ್ದೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ 13 ಹುದ್ದೆಗಳು, ಹಾಗೆ ಜಾರ್ಖಂಡ್ ಇಲ್ಲಿ 87 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ನಂತರ ಕರ್ನಾಟಕ ರಾಜ್ಯದಲ್ಲಿ 105 ಹುದ್ದೆಗಳು, ಹಾಗೆ ಕೇರಳ ಇಲ್ಲಿ 116 ಹುದ್ದೆಗಳು, ಹಾಗೆ ಲಡಾಖ್ ರಾಜ್ಯದಲ್ಲಿ 1 ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ. ಹಾಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ 459 ಹುದ್ದೆಗಳು. ನಂತರ ಮಹಾರಾಷ್ಟ್ರ ಈ ಒಂದು ರಾಜ್ಯದಲ್ಲಿ 586 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಹಾಗೆ ಮಣಿಪುರ ರಾಜ್ಯದಲ್ಲಿ ಬಂದುಬಿಟ್ಟು 7 ಹುದ್ದೆಗಳು, ಮೇಘಾಲಯದಲ್ಲಿ 8 ಹುದ್ದೆಗಳು, ಹಾಗೆ ಮಿಜೋರಾಂದಲ್ಲಿ 1 ಹುದ್ದೆ, ಹಾಗೆ ನಾಗಾಲ್ಯಾಂಡ್ ಇಲ್ಲಿ 7 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ನಂತರ ಒಡಿಶಾದಲ್ಲಿ 103 ಹುದ್ದೆಗಳು, ಹಾಗೆ ಪಾಂಡಿಚೇರಿಯಲ್ಲಿ 2 ಹುದ್ದೆ, ಪಂಜಾಬ್ದಲ್ಲಿ 142 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ನಂತರ ಇಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ನೋಡ್ತಾ ಹೋಗಿ 15 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಹಾಗೆ ತಮಿಳುನಾಡು ಈ ಒಂದು ರಾಜ್ಯದಲ್ಲಿ 202 ಹುದ್ದೆಗಳು, ತೆಲಂಗಾಣ ಇಲ್ಲಿ 100 ಹುದ್ದೆಗಳು, ಹಾಗೆ ತ್ರಿಪುರ ಇಲ್ಲಿ 5 ಹುದ್ದೆ, ಹಾಗೆ ಉತ್ತರ ಪ್ರದೇಶ ರಾಜ್ಯದಲ್ಲಿ 580 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಹಾಗೆ ಉತ್ತರಾಖಂಡದಲ್ಲಿ 41 ಹುದ್ದೆಗಳು, ವೆಸ್ಟ್ ಬೆಂಗಾಲದಲ್ಲಿ 315 ಈ ರೀತಿಯಾಗಿ 4500 ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ನಿಮಗೆ ಈಗ ಯಾವ ರಾಜ್ಯಕ್ಕೆ ಎಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಇನ್ನೊಮ್ಮೆ ಏನಪ್ಪ ಅಂದರೆ ವಿಡಿಯೋ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ನೋಟಿಫಿಕೇಶನ್ ಓದ್ಕೊಂಡು ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈಗ ಇಲ್ಲಿ ಏನಪ್ಪ ಅಂತಂದರೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಿಸ್ಟಿಕ್ ವೈಸ್ ಎಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಇಲ್ಲಿ ಟೋಟಲಾಗಿ ನಿಮಗೆ ಹೇಳಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. 105 ಹುದ್ದೆಗಳು ಇಲ್ಲಿದೆ ನೋಡಿ. 105 ಹುದ್ದೆಗಳನ್ನು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮೀಸಲಿಟ್ಟಿದ್ದಾರೆ. ಈ ಒಂದು 105 ಹುದ್ದೆಗಳನ್ನು ಡಿಸ್ಟಿಕ್ ವೈಸ್ ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಈಗ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಕರ್ನಾಟಕ ಡಿಸ್ಟಿಕ್ ವೈಸ್ ವೇಕೆನ್ಸಿ ಡೀಟೇಲ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಈಗ ಬೆಂಗಳೂರು ಜಿಲ್ಲೆಗೆ 2 ಹುದ್ದೆಗಳು, ಬೆಂಗಳೂರು ರೂರಲ್ ಜಿಲ್ಲೆಗೆ 3 ಹುದ್ದೆಗಳು, ಹಾಗೆ ಬೆಂಗಳೂರು ಅರ್ಬನ್ ಜಿಲ್ಲೆಗೆ 35 ಹುದ್ದೆಗಳು. ನಂತರ ಚಾಮರಾಜನಗರ ಈ ಒಂದು ಡಿಸ್ಟಿಕ್ಗೆ 1 ಹುದ್ದೆ, ಹಾಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ 3 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ನಂತರ ಚಿಕ್ಕಮಗಳೂರು ಜಿಲ್ಲೆಗೆ ಏನಪ್ಪ ಅಂದರೆ 1 ಹುದ್ದೆ ಕಾಯ್ದಿಟ್ಟಿದ್ದಾರೆ. ಹಾಗೆ ಹಾಸನದಲ್ಲಿ 3 ಹುದ್ದೆಗಳಿವೆ, ಕೊಡಗಿನಲ್ಲಿ 3 ಹುದ್ದೆ. ನಂತರ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ 1 ಹುದ್ದೆ ಮೀಸಲಿಡಲಾಗಿದೆ, ಮಂಡ್ಯದಲ್ಲಿ 2 ಹುದ್ದೆಗಳನ್ನು ಇಟ್ಟಿದ್ದಾರೆ, ಹಾಗೆ ಮೈಸೂರಿನಲ್ಲಿ 4 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ 2 ಹುದ್ದೆಗಳು, ತುಮಕೂರು ಜಿಲ್ಲೆಯಲ್ಲಿ 1 ಹುದ್ದೆ, ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿ 4 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದ್ದು, ನಂತರ ಬಳ್ಳಾರಿಯಲ್ಲಿ 2 ಹುದ್ದೆ, ಬೆಳಗಾವಿಯಲ್ಲಿ 3 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ನಂತರ ಬೀದರ್ ಜಿಲ್ಲೆಯಲ್ಲಿ 1 ಹುದ್ದೆ, ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 1 ಹುದ್ದೆ,
ಇಲ್ಲಿ ಏನಪ್ಪ ಅಂದರೆ ದಕ್ಷಿಣ ಕನ್ನಡದಲ್ಲಿ 3 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ 1 ಹುದ್ದೆ, ಧಾರವಾಡದಲ್ಲಿ 4 ಹುದ್ದೆಗಳು, ಹಾಗೆ ಗದಗದಲ್ಲಿ 2 ಹುದ್ದೆಗಳು, ಹಾವೇರಿ ಡಿಸ್ಟಿಕ್ನಲ್ಲಿ 3 ಹುದ್ದೆ, ಕಲಬುರಗಿ ಡಿಸ್ಟಿಕ್ನಲ್ಲಿ 2 ಹುದ್ದೆ, ಹಾಗೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 2 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 3 ಹುದ್ದೆಗಳಿವೆ. ಶಿವಮೊಗ್ಗದಲ್ಲಿ 1 ಹುದ್ದೆ, ಉಡುಪಿಯಲ್ಲಿ 2 ಹುದ್ದೆಗಳು, ಹಾಗೆ ಉತ್ತರ ಕನ್ನಡದಲ್ಲಿ 4 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ವಿಜಯನಗರದಲ್ಲಿ 1 ಹುದ್ದೆ ಇದೆ, ವಿಜಯಪುರದಲ್ಲಿ 3 ಹುದ್ದೆ, ಹಾಗೆ ಯಾದಗಿರಿ ಜಿಲ್ಲೆಯಲ್ಲಿ ಕೊನೆಯದಾಗಿ 2 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಈ ರೀತಿಯಾಗಿ 105 ಹುದ್ದೆಗಳನ್ನು ಏನಪ್ಪ ಅಂದರೆ ಡಿಸ್ಟಿಕ್ ವೈಸ್ ಹಂಚಿಕೆ ಮಾಡಿದ್ದಾರೆ. ಸೊ ಕರೆಕ್ಟಾಗಿ ನೋಡಿಕೊಂಡು ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನಿಸ್ತೈತೋ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, ಇಲ್ಲಿ ಮೊದಲಿಗೆ ಎಲಿಜಿಬಿಲಿಟಿ ಡೀಟೇಲ್ಸ್ಗಳನ್ನು ನೋಡ್ತಾ ಹೋಗೋಣ. ಈ 4500 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಇಲ್ಲಿ ನೋಡಿ, ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತದೆ. ಹಾಗೆ ಇಲ್ಲಿ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಅಪ್ಲಿಕೇಶನ್ ಹಾಕುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಮಿನಿಮಮ್ ಏನಪ್ಪ ಅಂತಂದರೆ 20 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ 28 ವರ್ಷದ ಒಳಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ತಾ ಹೋಗೋಣ. OBC ಅಭ್ಯರ್ಥಿಗಳಿಗೆ 3 ವರ್ಷ ಇದೆ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWBD ಜನರಲ್ ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ನಂತರ PWBD OBC ಅಭ್ಯರ್ಥಿಗಳಿಗೆ 13 ವರ್ಷ ಇದೆ. ನಂತರ PWBD SC/ST ಅಭ್ಯರ್ಥಿಗಳಿಗೆ 15 ವರ್ಷ. ಈ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಫೀಸ್ ಕೂಡ ಏನಪ್ಪ ಅಂದರೆ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಜನರಲ್ EWS OBC ಪುರುಷ ಅಭ್ಯರ್ಥಿಗಳಿಗೆ 800 ರೂಪಾಯಿ ಇರುತ್ತೆ. ಜನರಲ್ EWS OBC ಮಹಿಳಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಇದೆ. ಇಲ್ಲಿ SC/ST PWD ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇಟ್ಟಿದ್ದಾರೆ. ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಂತಂದರೆ ಆನ್ಲೈನ್ ಮೂಲಕ ಮಾತ್ರ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯ ಆಫ್ಲೈನ್ ಪ್ರೊಸೆಸಿಂಗನ್ನು ಇಟ್ಟಿಲ್ಲ. ಸೊ ಈಗ ಅಪ್ಲಿಕೇಶನ್ ಹಾಕಿದ ನಂತರ ಇಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಆಯ್ಕೆ ವಿಧಾನ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಮೊದಲಿಗೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ನಲ್ಲಿ ಯಾರ್ಯಾರು ಪಾಸ್ ಆಗ್ತಾರೋ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಮೆಡಿಕಲ್ ಫಿಟ್ನೆಸ್ಸನ್ನು ನಡೆಸ್ತಾರೆ. ಮೆಡಿಕಲ್ ಫಿಟ್ನೆಸ್ಸಲ್ಲಿ ಯಾರ್ಯಾರು ಪಾಸ್ ಆಗ್ತಾರೋ ಅಂಥ ಅಭ್ಯರ್ಥಿಗಳನ್ನು ಏನಪ್ಪ ಅಂತಂದರೆ ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಾಖಲಾತಿ ವೆರಿಫಿಕೇಷನ್ಗಾಗಿ ಇಲ್ಲಿ ಕರೆಯಲಾಗುತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಅಪ್ಲಿಕೇಶನ್ ಹಾಕುವ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ನಿಮಗೆ ನೋಟಿಫಿಕೇಷನ್ ಬೇಕಪ್ಪ ಅಂತಂದರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಈಗ ಅಪ್ಲಿಕೇಶನ್ ಹಾಕಲು ನೋಡಿ, ಪ್ರಾರಂಭ ದಿನಾಂಕ ಬಂದುಬಿಟ್ಟು 12/6/2026ರಿಂದ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 22 ಜೂನ್ 2026ರವರೆಗೆ ಇರುತ್ತೆ. ಇದರ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಲಾಸ್ಟ್ ಡೇಟ್ ಟು ಪೇ ದ ಅಪ್ಲಿಕೇಶನ್ ಫೀ ಅಂದರೆ ಅಪ್ಲಿಕೇಶನ್ ಫೀಸನ್ನು ನೀವು ಪೇ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು 22/6/2026 ಇರುತ್ತೆ. ಇದರ ಒಳಗಾಗಿ ನೀವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಏನು ಟೆಸ್ಟ್ ಇಟ್ಟಿದ್ದಾರೆ ಅದರ ಒಂದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಫಸ್ಟ್ ವೀಕ್ ಆಫ್ ಜುಲೈ ಮೊದಲನೇ ವಾರದಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕಡ್ಡಾಯವಾಗಿ ದಿನಾಂಕನ ಫಿಕ್ಸ್ ಮಾಡಿಲ್ಲ. ಏನಪ್ಪ ಅಂದರೆ ಕೇವಲ ನಿಮಗೆ ಜುಲೈ ಫಸ್ಟ್ ವೀಕ್ ಏನಿದೆ ಅದರಲ್ಲಿ ಮಾತ್ರ ಕಡ್ಡಾಯವಾಗಿ ನಡೆಸಲಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ಯಾವುದೇ ಹುದ್ದೆಗಳ ಮಾಹಿತಿ ಬೇಕಂದರೂ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಅದೇ ಒಂದು ಮಾಹಿತಿಯನ್ನು ತೊಗೊಂಡು ವಿಡಿಯೋ ಮಾಡ್ತೀನಿ.